ಅವ್ರು ನ್ಯಾಯ ಕೊಡವಲ್ರಿ. ಏನ್ ಸರ್ಕಾರ ಮಂತ್ರಿ ಅವರೆಲ್ಲ ಅಂತಾರೆ ಏನು ಮಾಡವಲ್ರಿ. ಬಡವ್ರ ಮಕ್ಳು ಕುಂತಾರ, ಈಗ ನ್ಯಾಯ ಕೊಡ್ಬೇಕಲ್ಲ. ಅಲ್ಮಂತ ಹೋಗ್ಬೇಕು ನಾವು ಒಳಗ್ ಮತ್ತೆ ಎಜುಕೇಶನ್ ಕೊಡ್ತಾರ, ಹಂಗ್ ಕೊಡ್ತಾರ. ಯಾರು ಕೊಡ್ತಾರ ಎಜುಕೇಶನ್? ಹಿಂಗೆಲ್ಲ ಬಡವ್ರ ಮಕ್ಳು ಕುಂತಿರ್ತಾರ, ಅವ್ರಿಗೆಲ್ಲ ಎಜುಕೇಶನ್ ಕೊಡ್ಸ್ಬೇಕಲ್ಲ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರ, ಅದು ಮಾಡ್ತಾರ ಇದು ಮಾಡ್ತಾರ. ಮತ್ ನಮ್ಗೆ ಒಂದಿನ ನಮ್ ತಂದೆ ತಾಯಿ ಹೊರಗ್ ಬಿಡಲ್ಲ. ಹಿಂಗೆಲ್ಲ ಮಾಲತ್ತದ ರೇಪ್ ಆಗತ್ತಾರ, ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ. ಒಂದಿನ ನಮ್ಗೆ ಅಲ್ಲಿಗೋಲಕ್ ಇಲ್ಲಿಗೋಲಕ್ ಬಿಡಲ್ಲ. ಹಂಗ್ ಹೋಗ್ಬೇಕು, ಎಜುಕೇಶನ್ ಕೊಡ್ಬೇಕು, ರಕ್ಷಣೆ ಕೊಡ್ಬೇಕು, ನಿಂದಿರ್ಸ್ಬೇಕು. ಅಲ್ಲಿ ಇಲ್ಲಿ ಪೊಲೀಸರು ಕುಂದಿರತ್ತಿಗೆ ಏನಾಗ್ಲಿ ಸೇಫ್ಟಿ ಆಗಿ ಮನೆಗೆ ಹೋಗ್ಬೇಕು, ಆ ತರ ಕೊಡ್ಬೇಕು. ಏನಿದಾರಿ ಎಲ್ಲ ಕಳ್ರು ಬಂದು ಏನಾದ್ರು ಹಿಂಗ್ ಮಾಡ್ಲತ್ರ ವಿಡಿಯೋ ಮಾಡ್ಬಿಡ್ತಾರೆ. ಎಲ್ಲಿ ಬೇಕಾದ್ರೆ ಮಾಡೋದು, ವಿಡಿಯೋ ಮಾಡೋದು, ಅದು ಮಾಡೋದು ಇದು ಮಾಡ್ತಾರ. ಇವ್ರೆಲ್ಲರಿಗೂ ರಕ್ಷಣೆ ಕೊಡ್ಬೇಕು, ಮನಿ ಕೊಡ್ಬೇಕು, ಎಜುಕೇಶನ್ ಕೊಡ್ಬೇಕು, ನ್ಯಾಯ ಕೊಡ್ಬೇಕು. ಅವ್ರಿಗೆ ಹುಡುಗಿಗೆ ಆಗಿದ್ದು ತಂದೆ ತಾಯಿಗೆ ರೊಕ್ಕ ಕೊಡ್ಬೇಕು, ಎಲ್ಲಾನು ಮಾಡ್ಬೇಕು. ಅದೇ ಯಾರ್ದ ಸೌಕರ್ಯನ ಆಗಿತ್ತಂದ್ರೆ ಅವ್ರಿಗೆಲ್ಲ ರೊಕ್ಕ ಕೊಡ್ತಾರ, ಎಲ್ಲ ಮಾಡ್ತಾರೆ. ಆ ಬಡ ಮಕ್ಕಳು ಏನ್ ಮಾಡ್ಬೇಕ್ರಿ? ಮತ್ತೆ ಹೆಸರು ಪವಿತ್ರಾದಿ ಮೈಸೂರಿನಲ್ಲಿ ಏನು ಬುಡಕಟ್ಟು ಜನಾಂಗದ ಒಂದು ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಆದ್ರೂ ಕೂಡ ಜಿಲ್ಲಾಧಿಕಾರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಕಲಬುರಗಿಯ ಉಸ್ತುವಾರಿ ಸಚಿವರಾಗ್ಲಿ, ಎಂಎಲ್ಎಗಳಾಗ್ಲಿ ಯಾರು ಕೂಡ ಆ ಕುಟುಂಬಕ್ಕೆ ಸ್ಪಂದನೆಯನ್ನ ಮಾಡಿಲ್ಲ. ಭಾರತೀಯ ಮಹಿಳಾ ಒಕ್ಕೂಟ ವಿದ್ಯಾರ್ಥಿ ಸಂಘಗಳು ಇವತ್ತು ಒತ್ತಾಯವನ್ನ ಮಾಡ್ತಾ ಇದೆ. 5-6 ದಿವಸ ಆದ್ರೂ ಕೂಡ ಈ ಕುಟುಂಬಕ್ಕೆ ಭೇಟಿ ಕೊಟ್ಟು ನಿಮ್ಗೆ ಸಾಂತ್ವನ ಹೇಳಿದ್ರೆ ನಾಚಿಕೆ ಬರ್ತಿತ್ತ? ಇಲ್ಲಿನ ಜಿಲ್ಲಾಧಿಕಾರಿಗಳ ಒಬ್ರು ಮಹಿಳೆಯರು, ಸಮಾಜ ಕಲ್ಯಾಣ ಜೆಡಿ ಕೂಡ ಒಬ್ರು ಮಹಿಳೆಯರು. ಒಂದು ಬಾಲಕಿ ಕೊಲೆ ಆದ್ರೂ ಕೂಡ 5-6 ದಿವಸ ಆದ್ರೂ ಕೂಡ ಆ ಕುಟುಂಬಕ್ಕೆ, ಆ ತಾಯಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಬರ್ತಕ್ಕಂತ ಅನುದಾನವನ್ನ ಕೊಡಬೇಕು ಅಂತೇಳಿ ಈ ಯಾವ ಅಧಿಕಾರಿಗಳಿಗೂ ಗಮನಕ್ಕೆ ಬರ್ತಾ ಇಲ್ಲ. ಯಾಕೆ? ಹೆಣದ ಮೇಲೆ ರಾಜಕೀಯದವರ ಒತ್ತಡ ಇದೆಯಾ ನಿಮ್ಗೆ? ಬೇರೆ ಎಲ್ಲ ಏನೋ ಆಗ್ತಿತ್ತು ಅಂದ್ರೆ ತಾಮುಂದು ನೀವೊಂದು ಅಂತ ರಾಜಕಾರಣಿಗಳು ಲಕ್ಷ ಕೊಡ್ತಾ ಇದ್ದಾರೆ. ಕೊಡ್ಲಿ, ಅಲ್ಲಿ ಎಲ್ಲಾದ್ರೂ ಅತ್ಯಾಚಾರ ಆದ್ರೂ ಕೂಡ ಅದು ಕೂಡ ನಮ್ಮ ತಂಗಿ ತಾಯಿ ಸಹೋದರಿ ಅಂತ ತಿಳ್ಕೊತೀವಿ. ಆದ್ರೆ ಬುಡಕಟ್ಟು ಜನಾಂಗ 30 ವರ್ಷಗಳಿಂದ ಗುಡಿಸಲಲ್ಲಿ ಜೀವನ ಮಾಡ್ಕೊಂತು ಕಲಬುರಗಿಯಲ್ಲಿ ವಾಸ ಮಾಡ್ತಾ ಇದ್ದಾರ. ಇವತ್ತಿನ ಮುಖ್ಯಮಂತ್ರಿಗಳು ಹೇಳ್ತಾರ ಗುಡಿಸಲ ರಹಿತ ಮನೆಗಳನ್ನ ಮಾಡ್ತೀನಿ, ಬಡವರಿಗೆ ಕೂಲಿ ನಾಲಿ ಮಾಡೋರ್ಗೆ ಕೆಲಸ ಕೊಡ್ತೀವಿ ಅಂತ ಹೇಳ್ತೀರಿ. ಎಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ವಾ? ಮೈಸೂರಿಗೆ ಹೋಗಿ ದುಡ್ಕೊಂಡು ತಿನ್ಬೇಕು ಹೋದವ್ರಗ ತಾಯಿಯ ಹೊಟ್ಟೆಯಲ್ಲಿ ಮಲಗಿದ ಮಗುವನ್ನ ಕರ್ಕೊಂಡೋಗಿ ರೇಪ್ ಮಾಡಿ ಕೊಂದ್ರು ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ ಕಣ್ಣಿಗೆ ಕಾಣ್ತಾ ಇಲ್ಲಲ್ಲ. ನಾಚಿಕೆ ಬರಬೇಕು ನಿಮ್ಗೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇಲ್ಲ, ಇನ್ನೂ ಕೂಡ ಪರಿಹಾರ ಘೋಷಣೆ ಮಾಡಿಲ್ಲ. ಬುಡಕಟ್ಟು ಜನಾಂಗದಲ್ಲಿ ಹಂಗೇನಾದ್ರು ಆದ್ರೆ ಆ ಕುಟುಂಬ ಸರ್ಕಾರ ಅದನ್ನ ಅಧಿಕಾರ ವಹಿಸ್ಕೋಬೇಕು. ಇನ್ನೂ 3 ಮಕ್ಕಳಿದ್ದಾವೆ, 4 ಮಕ್ಕಳಿದ್ದಾವೆ. ಆ 4 ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು ನಮ್ಮ ಬೇಡಿಕೆ. ಯಾಕಪ್ಪ ಅಂತಂದ್ರೆ ಸರ್ಕಾರ ಹೊಣೆಯನ್ನ ಹೊತ್ಕೋಬೇಕು. ಅವಳು ವ್ಯಾಪಾರಕ್ಕೆ ಅಂತೇಳಿ ಮೈಸೂರಿಗೆ ಹೋದ್ರೆ ಬರುವವರೆಗೂ ಕಲಬುರಗಿಯ ಮಹಾನಗರ ಪಾಲಿಕೆದವರು ಅವರ ಗುಡಿಸಲನ್ನ ರೋಡ್ ಮಾಡ್ತೀವಿ ಅಂತ ಕಿತ್ತು ಹಾಕಿದಾರ. ಆ ಜನ ನಿನ್ನೆ ಮಳೆ ಬರ್ತಾ ಇದ್ರು ಕೂಡ ರೋಡ್ ಇನ್ನಾಗಿ ಮನ್ಕೊಂಡಾರ. ಯಾರು ಕೂಡ ಒಬ್ಬ ಅಧಿಕಾರಿ ಹೋಗಿ ಒಂದು ಫೋಟೋ ತಕೊಂಡ್ ಬರ್ತಾನೆ ಹೊರತಾಗಿ ಆ ಗುಡಿಸಲು ಹಾಕ್ಲಿಕ್ಕೆ ಪ್ರಯತ್ನ ಮಾಡಲ್ಲ ಜರ. ಅಂದ್ರೆ ಆ ಬಾಲಕಿ ಕೊಲೆ ಆದ್ರೂ ಕೂಡ ನಿಮ್ಗೆ ಕೈ ಚುರುಕಂತ ಇಲ್ಲ. ಆ ಕುಟುಂಬ ಬೀದಿಗಿದ್ರೆ ನಿಮ್ ಕೈ ಚುರುಕಂತ ಇಲ್ಲ. ನೀವು ಮಹಿಳಾ ಪರ ಸರ್ಕಾರದವರಿದ್ದೀರಾ? ನೀವು ಮಹಿಳೆಯರಿಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತೀರಿ, ಮಹಿಳೆಯರಿಗೆ ಮದ್ದು ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತೀನಿ ಅಂತ ಹೇಳ್ತೀರಿ. ಎಲ್ಲಿದೆ ಇದು ನಿಮ್ಮ ಶಿಕ್ಷಣ? ಅಡಿಗೆ ಮಾಡಕ್ಕೂ ವ್ಯವಸ್ಥೆ ಇಲ್ಲ ಅಂತೆ. ಹೌದು, ಅಡಿಗೆ ಮಾಡಕ್ಕಲ್ಲ ಸರ್, ನೀರ್ ಕುಡಿಯಕ್ಕೆ ವ್ಯವಸ್ಥೆ ಇಲ್ಲ. ಮೊನ್ನೆಯಿಂದ 4 ದಿವಸ ಆಯ್ತು ನಾವು ಹೋರಾಟ ಮಾಡ್ಲಿಕ್ಕತ್ತೀವಿ. ಆ ತಂದೆ ತಾಯಿಯ ಸೀರೆ ಬಟ್ಟೆ ಅದೇ ಅದ. ಸ್ನಾನ ಮಾಡಕ್ಕೂ ಅವ್ರಿಗೆ ವ್ಯವಸ್ಥೆ ಇಲ್ಲ, ನೀರ್ ಕುಡಿಯಕ್ಕೆ ವ್ಯವಸ್ಥೆ ಇಲ್ಲ. ಆದ್ರೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂತಾರಲ್ಲ, ನಾಚಿಕೆಗೇಡ ಸಂಗತಿ. ನಮ್ಮ ಮಹಿಳಾ ಸಂಘಟನೆಯಿಂದ ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಮನೆ ದುಡ್ಡು ಕೊಡಲ್ಲ ಮೇಡಮ್, ಸರ್ಕಾರದ ದುಡ್ಡಿದೆ. ಸರ್ಕಾರದ್ದು ಎಸ್ಟಿ ನಿಗಮದ್ದು ಬುಡಕಟ್ಟು ಜನಾಂಗಕ್ಕೆ ಸಾಕಷ್ಟು ಫಂಡ್ ಇದೆ. ಆ ಫಂಡ್ ಅನ್ನ ಕೂಡಲೇ ಆ ಕುಟುಂಬಕ್ಕೆ ರವಾನೆ ಮಾಡಿ, ಆ ಮಗುವಿನಿಗೆ ಯಾರು ಅತ್ಯಾಚಾರಿ ಮಾಡಿ ಕೊಲೆ ಮಾಡಿದಾರಲ್ಲ ಅವನಿಗೆ ಕೂಡಲೇ ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ ಆಗ್ಬೇಕು. ಮತ್ತು ಆ ಮಗುವಿನ ಕೇಸು ಮೈಸೂರಿನಲ್ಲಿ ಎಫ್ಆರ್ ಆಗಿದೆ. ಇನ್ನೂ ಕೂಡ ಎಫ್ಆರ್ ಕಾಪಿ ಆ ಕುಟುಂಬಕ್ಕೆ ಕೊಟ್ಟಿಲ್ಲ. ನನ್ಗೆ ಬೇಲಾಗಿದ್ದು ಗಮನಕ್ಕಿಲ್ಲ. ಆ ಎಫ್ಆರ್ ಕಾಪಿ ಆ ಕುಟುಂಬಕ್ಕೆ ಕೊಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಒಂದು ಆಧೀನದಲ್ಲಿ ಬರ್ತದ ಆ ಕೇಸನ್ನ ಕಲಬುರಗಿಗೆ ಟ್ರಾನ್ಸ್ಫರ್ ಮಾಡಬೇಕು. ನಮ್ಗೆ ಫೈನಲ್ ಆಗಿ ಒಂದೇ ಮಾತು, ಆ ಕೇಸು ಕಲಬುರಗಿಗೆ ಬರಬೇಕು. ಆ ಕುಟುಂಬಕ್ಕೆ
ಊಟನ ಹೇಳ್ಬೇಕು, ಆ ಕುಟುಂಬಕ್ಕೆ ನ್ಯಾಯ ಕೊಡ್ಬೇಕು, ಆ ಕುಟುಂಬದಲ್ಲಿರ್ತಕ್ಕಂಥ 4 ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ತಂದೆ ತಾಯಿ ಕಲ್ತ್ರೆ ಸರ್ಕಾರದ ಸೌಲಭ್ಯ ಕೂಡ ಅವರಿಗೆ ಕೊಡ್ಬೇಕು, ನೌಕರಿ ಕೊಡ್ಬೇಕು, ಕಠಿಣ ನ್ಯಾಯಬದ್ಧವಾಗ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ಯಾವ್ದಿದೆಯೋ ಆ ಶಿಕ್ಷೆ ಆ ವ್ಯಕ್ತಿಗೆ ಆಗ್ಬೇಕು ಅಂತೇಳಿ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೀನಿ. ನಾನು ಪದ್ಮಾ ಪಾಟೀಲ್, ಭಾರತೀಯ ಮಹಿಳಾ ಒಕ್ಕೂಟದ ಜಿಲ್ಲಾಧ್ಯಕ್ಷೆ.